ಹಾವೇರಿಯಲ್ಲಿ ಮಳೆಯ ಅಬ್ಬರಕ್ಕೆ ಜನ ತತ್ತರಿಸಿ ಹೋಗಿದ್ದಾರೆ. ಮಳೆ ಗಾಳಿಗೆ ಹಾರಿ ಹೋದ ಶಾಲೆಯ ಮೇಲ್ಚಾವಣಿ. ಹಾವೇರಿಯಲ್ಲಿ ಮಳೆಯ ಅಬ್ಬರಕ್ಕೆ ಜನ ತತ್ತರಿಸಿ ಹೋಗಿದ್ದಾರೆ. ಧಾರಾಕಾರವಾದಂತಹ ಮಳೆ ಗಾಳಿಗೆ ಶಾಲೆಯ ಮೇಲ್ಚಾವಣಿ ಹಾರಿ ಹೋಗಿದೆ. ಹಾವೇರಿ ಜಿಲ್ಲೆಯ ಶಿಡ್ಲಪುರ ಗ್ರಾಮದಲ್ಲಿ ಅವಾಂತರವೇ ಸೃಷ್ಟಿಯಾಗಿದೆ. ಈ ರೀತಿ ದಿಢೀರನೆ ಮಳೆ ಬಂದಿರುವಂತಹ ಕಾರಣದಿಂದಾಗಿ ಈ ರೀತಿ ಅವಾಂತರ ಸೃಷ್ಟಿಯಾಗಿದೆ. ಬಿರುಗಾಳಿ ಮಳೆಗೆ ಜನ ತತ್ತರಿಸಿ ಹೋಗಿದ್ದಾರೆ. ಬ್ಯಾಡಗಿ ಮಾರುಕಟ್ಟೆ ರಸ್ತೆ ಮೇಲೆಲ್ಲ ನೀರು ನಿಂತುಕೊಂಡು ಜನ ಪರದಾಟವನ್ನು ಪಡ್ತಾ ಇದ್ದಾರೆ. ಹಾವೇರಿ ನಗರದಲ್ಲಿ ಪೊಲೀಸ್ ಠಾಣೆ ಜಲಾವೃತವಾಗಿದೆ ಅನ್ನುವಂಥದ್ದು ಕೂಡ ಇಲ್ಲಿ ಕೇಳಿಬಂದಿರುವಂಥದ್ದು. ಮುಖ್ಯವಾಗಿ ಹಾವೇರಿ ಜಿಲ್ಲೆಯಲ್ಲಿ ಧಾರಾಕಾರವಾದಂತಹ ಒಂದು ಮಳೆಗೆ ಸಾಕಷ್ಟು ಅವಾಂತರಗಳು ಕೂಡ ಇಲ್ಲಿ ಸೃಷ್ಟಿಯಾಗಿದೆ. ಒಂದು ಕಡೆ ಬಿರುಗಾಳಿ ಸಹಿತ ಎದ್ದಿದೆ, ಅದರ ಜೊತೆಗೆ ಧಾರಾಕಾರವಾದಂತಹ ಮಳೆ ಕೂಡ ಸಂಭವಿಸ್ತಾ ಇದೆ. ಈ ಒಂದು ಮಳೆ ಗಾಳಿಗೆ ಶಾಲೆಯ ಮೇಲ್ಚಾವಣಿಯ ಆರಿ ಹೋಗಿದೆ ಅಂತ ಕೇಳ್ಪಡ್ತಾ ಇದ್ವಿ. ನೀವು ನೋಡ್ತಾ ಇರ್ಬೋದು ಶಾಲೆಯನ್ನು. ಸೊ ಇಲ್ಲಿ ಮುಖ್ಯವಾಗಿ ಹಾವೇರಿಯಲ್ಲಿ ಧಾರಾಕಾರವಾದಂತಹ ಮಳೆ ಬಂದಿದೆ. ಮಳೆಯ ಅಬ್ಬರಕ್ಕೆ ಜನ ಎಲ್ಲ ಕಂಗಾಲಾಗಿ ಹೋಗಿದ್ದಾರೆ. ಈ ಒಂದು ಸಂಭವಿಸಿರುವಂತಹ ಘಟನೆ ಹೇರಿದೆ. ಮುಖ್ಯವಾಗಿ ಧಾರಾಕಾರವಾದಂತಹ ಮಳೆ ಜೊತೆಗೆ ಗಾಳಿ ಕೂಡ ಬಿರುಗಾಳಿ ಎದ್ದಿರುವಂಥದ್ದು. ಆ ಒಂದು ಸಂದರ್ಭದಲ್ಲಿ ಶಾಲೆಯ ಮೇಲ್ಚಾವಣಿ ಹಾರಿ ಹೋಗಿದೆ ಅನ್ನುವಂಥದ್ದು ಕೂಡ ಇಲ್ಲಿ ಕೇಳಿಬರ್ತಾ ಇದೆ. ಅದರ ಜೊತೆಗೆ ಏನು ಒಂದು ಕಡೆ ಮಾರುಕಟ್ಟೆ ಸಹಿತ ಜನರು ಪರದಾಟವಂತ ಪಡ್ತಾ ಇದ್ದಾರೆ. ಆ ರೀತಿಯಲ್ಲಿ ವಾಹನ ಸಂಚಾರರಿಗಾಗಿರ್ಬೋದು, ಅಲ್ಲಿ ವ್ಯಾಪಾರಸ್ಥರಿಗಾಗಿರ್ಬೋದು, ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ರಸ್ತೆ ಸಂಪೂರ್ಣವಾಗಿ ನದಿ ಥರ ಕನ್ವರ್ಟ್ ಆಗಿದೆ. ಅದರಲ್ಲಿ ರಸ್ತೆ ಯಾವುದು, ಚರಂಡಿ ಯಾವುದು ಏನೂ ಕೂಡ ಒಂದು ಕೂಡ ಗೊತ್ತಾಗೋದಿಲ್ಲ. ಆ ಥರದಲ್ಲಿ ಮಳೆ ಸಂಭವಿಸಿದೆ. ವಾಹನ ಸವಾರರಂತೂ ಸಾಕಷ್ಟು ಪರದಾಟವನ್ನು ಪಡ್ತಾ ಇದ್ದಾರೆ. ಸೊ ಇದು ಹಾವೇರಿನಲ್ಲಿ ಈ ರೀತಿಯಾಗಿ ಧಾರಾಕಾರವಾದಂತಹ ಮಳೆಯಿಂದಾಗಿ ಅವಾಂತರವೇ ಸೃಷ್ಟಿಯಾಗಿದೆ. ಜನ ಎಲ್ಲರೂ ಕೂಡ ಸಾಕಷ್ಟು ಒದ್ದಾಟವನ್ನು ಪಡ್ತಾ ಇದ್ದಾರೆ. ಮುಖ್ಯವಾಗಿ ಏನು ರಸ್ತೆ ಮೇಲೆಲ್ಲ ನೀರು ನಿಂತ್ಕೊಂಡು, ಇದೇನು ರಸ್ತೆನಾ ಅಥವಾ ನದಿನಾ ಅನ್ನುವಂಥ ನಿಟ್ಟಲ್ಲಿ ನೀರು ನಿಂತ್ಕೊಂಡಿದ್ದಾವೆ. ವಾಹನ ಸವಾರರಿಗೂ ಕೂಡ ಒಂದು ಕಡೆ ತೊಂದರೆ ಆಗ್ತಾ ಇದೆ. ಇನ್ನು ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು ಮಾರ್ಕೆಟ್ನಲ್ಲಿ ಯಾವ ಥರ ನೀರು ತುಂಬಿಕೊಂಡಿದೆ ಅನ್ನೋದನ್ನು. ವ್ಯಾಪಾರಸ್ಥರಿಗೂ ಕೂಡ ಒಂದು ಕಡೆ ತೊಂದರೆ ಆಗುತ್ತೆ. ಎಲ್ಲರೂ ಕೂಡ ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೂ ಕೂಡ ಸಾಕಷ್ಟು ತೊಂದರೆ ಆಗುತ್ತೆ. ವಾಹನ ಸವಾರರಿಗಾಗಿರ್ಬೋದು, ದಿನನಿತ್ಯ ವ್ಯಾಪಾರ ಮಾಡುವಂಥವರು ದಿನನಿತ್ಯದ ಒಂದು ಆದಾಯವನ್ನು ನಂಬಿಕೊಂಡು ವ್ಯಾಪಾರವನ್ನು ಮಾಡ್ತಾ ಇರ್ತಾರೆ. ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೂ ಕೂಡ ಸಾಕಷ್ಟು ತೊಂದರೆ ಆಗುತ್ತೆ. ಈ ರೀತಿಯಾಗಿ ಏನು ಒಂದು ಮಳೆ ಸಂಭವಿಸಿದಂತಹ ಸಂದರ್ಭದಲ್ಲಿ ಸಾಕಷ್ಟು ತೊಂದರೆ ಆಗುತ್ತೆ. ಯಾಕಂದರೆ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಅವರೇನು ಜಾಸ್ತಿ ಹೂಡಿಕೆ ಕೂಡ ಮಾಡಿರೋದಿಲ್ಲ. ಏನೋ ಸಣ್ಣ ಪುಟ್ಟ ಹೂಡಿಕೆ ಮಾಡಿಕೊಂಡು ವ್ಯಾಪಾರವನ್ನು ನಡೆಸ್ತಾ ಇರ್ತಾರೆ. ತರಕಾರಿ ಮಾರಾಟ ಆಗಿರ್ಬೋದು, ಹಣ್ಣಿನ ಮಾರಾಟ ಆಗಿರ್ಬೋದು. ಈ ರೀತಿ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೂ ಕೂಡ ಈ ಥರ ಏನು ಸಮಸ್ಯೆ ಎದುರಾದರೆ ಬಹಳನೇ ಕಷ್ಟ ಆಗುತ್ತೆ. ಈ ಒಂದು ಧಾರಾಕಾರವಾದಂತಹ ಮಳೆಗೆ ಒಂದು ಕಡೆ ವಾಹನ ಸವಾರರಿಗೂ ಕೂಡ ತೊಂದರೆ ಆಗಿದೆ, ಇನ್ನೊಂದು ಕಡೆ ಶಾಲೆಯ ಮೇಲ್ಚಾವಣಿ ಕೂಡ ಹಾರಿ ಹೋಗಿದೆ. ಅದರ ಜೊತೆಗೆ ವ್ಯಾಪಾರಸ್ಥರಿಗೂ ಕೂಡ ತೊಂದರೆ. ಸೊ ಇದು ಹಾವೇರಿನಲ್ಲಿ ನಡೆದಿರುವಂಥದ್ದು. ದೊಡ್ಡ ಮಟ್ಟದ ರೀತಿಯಲ್ಲಿ ಮಳೆ ಬಂದಿದೆ. ಈ ಒಂದು ಮಳೆಗೆ ಜನ ಎಲ್ಲರೂ ಕೂಡ ಕಂಗಾಲಾಗಿ ಹೋಗಿದ್ದಾರೆ. ಏನಪ್ಪ ಇದು ಈ ರೀತಿಯಲ್ಲಿ ಮಳೆ ಬರ್ತಾ ಇದೆಯಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗದೆ ಒಂದು ಕಡೆ ವಾಹನ ಸವಾರರಿಗಂತೂ ಪರದಾಟವನ್ನೇ ಪಟ್ಟಿದ್ದಾರೆ. ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಯಾವ ರೀತಿ ನೀರು ನಿಂತ್ಕೊಂಡಿದೆ ಅನ್ನೋದನ್ನು. ಮಾಡಿ